ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಬುರಗಿಯ ವಿದ್ಯಾಲಯದಲ್ಲಿ ಓದುತ್ತಿರುವ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಪತ್ನಿಯಾದ ರಮಾಬಾಯಿ ಅವರು ಒಂದು ನಿಧಾನವಾಗಿ ಪತ್ರ ಬರೀತಾರೆ. ಆ ಪತ್ರ ಅವರು ಸಾಹೇಬರಿಗೆ ದುಡ್ಡಿಗೆ ತಲುಪುತ್ತೆ. ಪತ್ರ ಏನಪ್ಪ ಪತ್ರದಲ್ಲಿ ವಿಚಾರ ಅಂದ್ರೆ, ಬಾಬಾ ಸಾಹೇಬರು ಸ್ನೇಹಿತರ ಜೊತೆಯಲ್ಲಿ ಇರುತ್ತಾರೆ. ಸಾಹೇಬರು ಆ ಪತ್ರ ಓದೋ ಸಂದರ್ಭದಲ್ಲಿ ಕಣ್ಣೀರು ಬರುತ್ತೆ. ನಾವು ಜೊತೆಲಿರ್ತಕ್ಕಂಥ ವ್ಯಕ್ತಿ ಯಾಕೆ ಬಾಬಾ ಸಾಹೇಬರೇ ನೀವು ಕಣ್ಣೀರು ಬಿಡ್ತಾನೆ, ಯಾಕೆ ನೀವು ಕಣ್ಣೀರಲ್ಲಿ ಕೇಳ್ತಾನೆ, ನನ್ನ ಮಗ ಸಂತೋಷಿಸ್ತಾನೆ. ಬರೀ ಯಾಕೆ ಕಾಳ ಮಾಡ್ತೀರಾ, ನಿಮ್ಮ ಮಗ ಸತ್ತ ಇದೆ, ನಿಮ್ಮ ತಾಯಿಗಳಿಗೆ ನೀವು ಹೊರಡಿ ಅಂತ ಹೇಳ್ತಾನೆ. ಇಲ್ಲ, ಸತ್ಯ ನನ್ನ ಮಗ ಸಾಯ್ತಾನೆ, ನನ್ನಂತ ನಂಬಿದಂತ ಜನ ಕೋಟಿಗಳು ಇರ್ತಾರೆ, ನನ್ನ ಮಗ ಸತ್ತನೆ ನಾನು ಹೋಗಲ್ಲ ಆಗಿರ್ತಾರೆ ಭಕ್ತರು. ಅಂತ ಜ್ಞಾನಿ ಮೇಧಾವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣಾಂತರದಿಂದ ಒಂದು ಯಾವುದೋ ಒಂದು ಕೆಲಸದ ಮೇಲೆ ಚೆನ್ನೈಗೆ ಬರ್ತಾರೆ. ಆ ಚೆನ್ನೈಗೆ ಬಂದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಟಿವಿ ಮಾಧ್ಯಮದವರು, ಪತ್ರಿಕೆ ಮಾಧ್ಯಮದವರು ಏನ್ರಿ ಬಾಬಾ ಸಾಹೇಬ್ರೆ ಶೂಟ್ ಹಾಕಿದ್ರ, ಊಟ ಹಾಕಿದ್ರ, ಕೈ ಹಾಕಿದ್ರ, ಕಣ್ಣಿಕ್ಕಿದ್ರ, ಪುಸ್ತಕ ಹಾಕಿದ್ರ ನಮ್ಮ ಕೈಯಲ್ಲಿ. ಅಲ್ಲಿ ನೋಡಿದ್ರೆ ನಿಮ್ಮ ಕಾನೂನಿನವಾಗಿ ಮಹಾತ್ಮ ಗಾಂಧಿ ಅರ್ಜಿ ಬಟ್ಟೆ ಹಾಕೊಂಡು ಅಲ್ಲಿ ಚರ್ಚೆ ಮಾಡ್ತಾರೆ. ಈ ವಿಚಾರಗಳನ್ನು ಏನಪ್ಪ ಹೇಳ್ತಾರೆ, ನನ್ನ ಜನ ತಮ್ಮ ಮೇಧಾವಿ ಮಹಾತ್ಮ ಗಾಂಧಿ ಅರ್ಜಿ ಬಟ್ಟೆ ಹಾಕಿರುವುದು ನೋಡಿ ನನ್ನ ಜನ ಅದೇನ ಮಹಾತ್ಮ ಗಾಂಧಿ ಅರ್ಜಿ ಬಟ್ಟೆ ನಮ್ಮ ದೇಶ ಮಾತಾಡ್ತಾರೆ. ಇಂದಲ್ಲ ಜನ ನಾನಂದ ಮುಂದೆ ನನ್ನ ಶರ್ಟು, ನನ್ನ ಬೂಟು, ನನ್ನ ಪ್ಯಾಂಟು, ನನ್ನ ಪೆನ್ನು, ನನ್ನ ಟೈ ಮಾಡಿ ಇಂದಲ್ಲ ನಾಳೆ ಹೇಳಿ ಸಾಹೇಬರು ಹೇಳ್ತಾರೆ ಅಂತ ಬಾಬಾ ಸಾಹೇಬರು ಇವತ್ತೆಲ್ಲ ನಮ್ಮ ವೇದಿಕೆಗಳು ಇವೆಲ್ಲ ಕುಂದಿದ್ದಂಗ ವೇದಿಕೆಗಳು ತಗೊಂಡಾಗೆಲ್ಲ ಶುಟ್ಟು ಬೂಟು ಪ್ಯಾಂಟು ಅವು ಹಾಕೊಂಡ್ಬರ್ತಕ್ಕಂಥ ಅವ್ರು ಹೇಳಿದಂತ ಸಮಾನತೆ ಸಂಧಾನ ನಾವು ಬದುಕ್ತಾ ಇದ್ದೀವಿ. ಪ್ರಾಣಿ ಪಕ್ಷಿಗಳು ಯಾವ ತರ ಬದುಕಲು ಹಕ್ಕಿದೆ ಅದೇ ರೀತಿ ಒಂದು ನಮಗೂ ಸಹ ಬದುಕಲು ಹಕ್ಕ ಕೊಟ್ಟಂತ ಜ್ಞಾನಿ ಮೇಧಾವಿ ಹೇಳ್ತಾ ಮಾತನ್ನು ಮುಗಿಸ್ತೀನಿ.